ಮಣಿಂದರ್ ಸಿಂಗ್ ಅವರ ವಾದ ಮಂಡನೆ ಮುಕ್ತಾಯವಾಗಿದೆ. ಭೂಮಾಲೀಕ ದೇವರಾಜು ಪರ ದುಷ್ಯಂತ್ ದವೆ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಅಂದ್ರೆ ದೂರುದಾರರ ಪರ ವಕೀಲರಾಗಿರುವಂತಹ ಮಣಿಂದರ್ ಸಿಂಗ್ ಅವರ ವಾದ ಮುಕ್ತಾಯ ಆಗಿದೆ. ಅಂದ್ರೆ ಸಿಬಿಐ ಕೊಡಲೇಬೇಕಾದಂಥ ಒಂದು ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ, ಕೊಡಲೇಬೇಕು, ನ್ಯಾಯ ಎತ್ತಿಡಬೇಕು ಅಂತಂದ್ರೆ ಆ ಆಯಾಮದಲ್ಲಿ ಅವರು ವಾದ ಮಂಡಿಸಿದ್ರು. ಈಗ ದೇವರಾಜು ಏನಿದ್ದಾರೆ ಭೂಮಾಲೀಕ ಅವ್ರ ಪರವಾಗಿ ದುಷ್ಯಂತ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಸಿಬಿಐ ತನಿಖೆ ಕೊಡುವ ಅಗತ್ಯ ಇಲ್ಲ ಅಂತ ಈಗ ಪ್ರಬಲವಾಗಿ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ದೇವರಾಜು ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ಇಲ್ಲ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡುವಾಗ ದೇವರಾಜು ಅವರ ವಾದವನ್ನ ಕೇಳಿಲ್ಲ. A4 ದೇವರಾಜು ಪರ ವಕೀಲ ದುಷ್ಯಂತ್ ದವೆ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಂದರೆ ಸ್ನೇಹಮಯಿ ಕೃಷ್ಣ ಪತ್ರಕರ್ತರು, ಸಿನಿಮಾ ನಿರ್ದೇಶಕರು ಆಗಿದ್ದಾರೆ. ಅಂದರೆ ಅವ್ರ ಬಗ್ಗೆ ಹೇಳ್ತಾ ಇರೋದು ಇದು. ಇಷ್ಟೆಲ್ಲ ಬುದ್ಧಿವಂತರಾದರೆ ಮೊದಲೇ ಯಾಕೆ ದೂರು ಕೊಟ್ಟಿಲ್ಲ ಇವರು? ಮೊದಲೇ ಕೊಡ್ಬೋದಾಗಿತ್ತಲ್ಲ, ಇಷ್ಟು ವರ್ಷ ಯಾಕೆ ಕಾಯಬೇಕಾಗಿತ್ತು? ಆಯ್ತು, 2021 ಆಯ್ತಾ ಸೈಟು? ಆ ಟೈಮ್ನಲ್ಲಿ ಯಾಕೆ ಸ್ನೇಹಮಯಿ ಕೃಷ್ಣ ಎಚ್ಚೆತ್ತುಕೊಳ್ಳಿಲ್ಲ? ಈಗ ಯಾಕೆ ಅವರು ದೂರನ್ನು ಕೊಟ್ಟರು? ನೋಡಿ, ಇದೇ ಪ್ರಶ್ನೆ. ತಡವಾಗಿ ದೂರು ದಾಖಲಿಸಿದ್ದು ಯಾಕೆ ಅಂದರೆ ಆ ಒಂದು ಕೇಸಾಗಿ 15 ವರ್ಷದ ಹಿಂದೆ ಆಗಿದ್ದು. ಈಗ 15 ವರ್ಷ ಆದಮೇಲೆ ಅವರು ಯಾಕೆ ದೂರನ್ನು ಕೊಟ್ಟಿದ್ದಾರೆ ಅಂದರೆ ತಡವಾಗಿ, ಇಲ್ಲಿ ಡಿಲೇ ಯಾಕಾಯಿತು ಅಂತ. ಸಿಬಿಐಗೆ ಕಂಪ್ಲೇಂಟ್ ಕೊಟ್ಟಿರುವುದಾಗಿ ಹೇಳಿದ್ದಾರೆ ಸ್ನೇಹಮಯಿ ಕೃಷ್ಣ. ದೂರು ಸ್ವೀಕರಿಸಿದ ಹಿನ್ನೆಲೆ ಕೋರ್ಟ್ಗೆ ಹೋಗಿದ್ದೇನೆ ಅಂತ ಹೇಳಿದ್ದಾರೆ ಅವರು. ಮಣಿಂದರ್ ಸಿಂಗ್ ಅವರ ವಾದ ಮಂಡನೆ ಮುಕ್ತಾಯ ಆಗಿದೆ. ಈಗ ಹೈಕೋರ್ಟ್ ತೀರ್ಪಿನ ಮೇಲೆ ಅಂದರೆ ಧಾರವಾಡ ವಿಭಾಗೀಯ ಪೀಠದ ಮೇಲೆ ಎಲ್ಲರ ಚಿತ್ತ ಇದೆ. ಯಾವ ತೀರ್ಪು ಹೊರ ಬೀಳುತ್ತೆ ಅಂತ ಹೇಳಿ. ಸಿಬಿಐ ತನಿಖೆ ಕೊಡುವಂಥ ಅವಶ್ಯಕತೆ ಏನಿದೆ? ದೇವರಾಜು ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣಗಳಿಲ್ಲ. ಮತ್ತು ಆರಂಭದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡುವಾಗ ದೇವರಾಜು ಅವರು ಕಡೆದವರು ವಾದ ಕೇಳಿಲ್ವಲ್ಲ. ಇಲ್ಲಿ ಪ್ರತಿವಾದ ಆಯಿತು ಸೆಷನ್ಸ್ ಕೋರ್ಟ್ನಲ್ಲಿ, ಕೇಳೇ ಇಲ್ಲ. ಹಾಗಾಗಿ ಹೆಂಗೆ ನೀವು ಕನ್ಸಿಡರ್ ಮಾಡ್ತೀರಿ ಇದನ್ನ? ಸ್ನೇಹಮಯಿ ಕೃಷ್ಣ ಪತ್ರಕರ್ತರಾಗಿದ್ದಾರೆ, ಸಿನಿಮಾ ಡೈರೆಕ್ಟರ್ ಆಗಿದ್ದಾರೆ. ಇಷ್ಟೆಲ್ಲ ಬುದ್ಧಿವಂತರು ನೀವು. 15 ವರ್ಷ ಆದಮೇಲೆ ನೀವು ಕೋರ್ಟ್ಗೆ ಹೋಗ್ತೀರಿ, ಸಿಬಿಐಗೆ ಹೋಗ್ತೀರಿ, ಇಡಿಗೆ ಹೋಗ್ತೀರಿ. ಇಲ್ಲಿ ನೀವು ಯಾಕೆ ವಿಳಂಬ ಮಾಡಿದ್ದು? ಅದಕ್ಕೆ ಮೊದಲು ಉತ್ತರ ಕೊಡಬೇಕು ಅವ್ರ ಪರವಾದಂಥ ವಕೀಲರು. ಮತ್ತು ಸಿಬಿಐ ಕಂಪ್ಲೇಂಟ್ ಕೊಟ್ಟಿರುವುದಾಗಿ ನೀವು ಹೇಳಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ದೂರು ತಗೊಳ್ಳಿಲ್ಲ, ಹಾಗಾಗಿ ಕೋರ್ಟ್ಗೆ ಹೋಗಿದ್ದೇನೆ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿವರೆಗೂ ನೀವು 15 ವರ್ಷಗಳ ಕಾಲ ಯಾಕೆ ವಿಳಂಬ ಆಯಿತು ಅನ್ನೋದಕ್ಕೆ ಕಾರಣವನ್ನು ನೀಡಿಲ್ಲ. ಮೊದಲು ಕಾರಣವನ್ನು ಕೊಡಿ. ಈಗ ದುಷ್ಯಂತ್ ದವೆ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. A4 ಜಮೀನಿನ ಮಾಲೀಕ ಇದ್ದಾರಲ್ವಾ ದೇವರಾಜು, ಅವ್ರ ಪರವಾದಂತಹ ವಕೀಲರಿವರು. ಸ್ನೇಹಮಯಿ ಕೃಷ್ಣ ಅವರು ಇಷ್ಟು ವರ್ಷ ಏನು ಮಾಡ್ತಾ ಇದ್ರಿ? ಈಗ ಮುಖ್ಯಮಂತ್ರಿ ಆದಮೇಲೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಮೇಲೆ ಈಗ ಬಂದಿದ್ದಾರಲ್ಲ ದೂರು ಕೊಡೋಕ್ಕೆ. ಅಂದರೆ ಎಲ್ಲಿವ್ರಿಗೆ ಏನು ಮಾಡ್ತಾಯಿದ್ರು? ಏನು ಎನ್ಕ್ವೈರಿ ಮಾಡ್ತಾಯಿದ್ರಾ? ತನಿಖೆ ಮಾಡ್ತಾಯಿದ್ದಾರೆ ಇವರು? ಆವಾಗಲೇ ತರ್ಬೋದಾಗಿತ್ತಲ್ವಾ? ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ವ? ಆವಾಗ ಸೈಟನ್ನು ಯಾವಾಗ ಮಾರಾಟವನ್ನು ಮಾಡಿದ್ದಾರೋ ಅಥವಾ CM ಪತ್ನಿಯ ಹೆಸರಿಗೆ ಮಾಡಿದ್ದಾರೆ 14 ಸೈಟು ವಿಜಯನಗರದಲ್ಲಿ, ಆ ಕ್ಷಣನೇ ಯಾಕೆ ತಾವು ಕೋರ್ಟ್ ಮುಂದೆ ಬರಲಿಲ್ಲ? ಇದಕ್ಕೆ ಮೊದಲು ಉತ್ತರ ಕೊಡಿ, ಕಾರಣವನ್ನು ಕೊಡಿ ಅಂಥೇಳಿ ದೇವರಾಜ್ ಪರ ವಕೀಲರು ಕೋರ್ಟ್ ಮುಂದೆ ಈ ಪ್ರಶ್ನೆಗಳನ್ನು ಇಡ್ತಾ ಇದ್ದಾರೆ. ಈಗ ಅವ್ರ ಪರವಾದಂಥ ವಕೀಲರು ಮಣಿಂದರ್ ಸಿಂಗ್ ಅವ್ರ ವಾದ ಮುಕ್ತಾಯ ಆಗಿದೆ. ನೋಡಿ, ಬಹಳ ಬಿಸಿಯಾಗಿ ವಾದ ಪ್ರತಿವಾದಗಳು ನಡೀತಾ ಇದೆ. ಎರಡೂ ಕಡೆಯೂ ಕೂಡ ಅಷ್ಟೇ ಪ್ರಬಲವಾದಂತಹ ವಾದ ಪ್ರತಿವಾದಗಳು ನಡೀತಾ ಇದೆ. ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದು ಓಕೆ, 15 ವರ್ಷ ತಡ ಆಗಿದ್ದು ಯಾಕೆ? ಇದು ದುಷ್ಯಂತ್ ದವೆ ಅವರ ಒಂದು ಪ್ರಶ್ನೆಯಾಗಿದೆ. ಹಾಗಾಗಿನೇ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪಾಯಿಂಟ್ಸ್ಗಳೇನಿದಾವಲ್ಲ, ಇದು ಸಿದ್ದರಾಮಯ್ಯನವ್ರಿಗೆ ರಿಲೀಫ್ ಸಿಗಲಿಕ್ಕೆ ಏನಾದರೂ ಕಾರಣ ಆಗಬಹುದಾ? ಸಿಬಿಐ ತನಿಖೆಗೆ ಕೊಡುವ ಅಗತ್ಯತೆ ಇಲ್ಲ ಅಂಥೇಳಿ ದವೆ ಅವರು ವಾದ ಮಂಡಿಸ್ತಾ ಇದ್ದಾರೆ. ಅಂದರೆ ದೇವರಾಜು ವಿರುದ್ಧ ಯಾವುದೇ ರೀತಿಯಾದಂಥ ಕ್ರಿಮಿನಲ್ ಕೇಸ್ಗಳು ಕೂಡ ಇಲ್ಲಿ ಇರೋದಿಲ್ಲ ಅಂಥೇಳಿ. ಮತ್ತು ಆರಂಭದಲ್ಲಿ ಅವರ ಅಭಿಪ್ರಾಯವನ್ನು ಇಲ್ಲಿ ಕೇಳಿಲ್ಲ. ಏಕಾಏಕಿ ನೀವು A4 ಮಾಡಿಬಿಟ್ರಿ ಇಲ್ಲಿ ದೇವರಾಜನ್ನು ಕೂಡ.
ಸಿಎಂಗೆ ಮುಜುಗರ ತರಲು ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಅಂದ್ರೆ ಇವರು ಮುಖ್ಯಮಂತ್ರಿಗಳಿಗೆ ಮುಜುಗರ ತರಬೇಕು ಅಂತ ಸಿಬಿಐ ತನಿಖೆ ಕೋರಿದ್ದಾರೆ. ಈ ಅರ್ಜಿಯನ್ನ ಕೋರ್ಟ್ ಗಂಭೀರವಾಗಿ ಪರಿಗಣಿಸಬಾರದು. A4 ದೇವರಾಜು ಪರ ವಕೀಲ ದುಷ್ಯಂತ್ ದವೆ ಅವರು ಈ ಬಲವಾದ ವಾದವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸ್ನೇಹಮಯಿ ಕೃಷ್ಣ ಅರ್ಜಿ ಹಾಕಿರೋ ಉದ್ದೇಶ ಅವರಿಗೆ ಮುಜುಗರವನ್ನು ತರಬೇಕು ಅಂತ. ಆ ಉದ್ದೇಶಕ್ಕೋಸ್ಕರನೇ ಸಿಬಿಐ ಕೊಡಿ ಅಂತ ಕೇಳ್ತಿದ್ದಾರೆ. ಈ ಅರ್ಜಿಯನ್ನ ಮಾನ್ಯ ನ್ಯಾಯಾಲಯ ಇದನ್ನ ಪರಿಗಣಿಸಬಾರ್ದು, ಇದನ್ನು ವಜಾ ಮಾಡಬೇಕು, ತಳ್ಳಿ ಹಾಕಬೇಕು ಅಂಥೇಳಿ ದುಷ್ಯಂತ್ ದವೆ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಮೇನ್ ಪಾಯಿಂಟ್ ಬಂದಿದ್ದು ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರ ದೂರಿನ ವಿಚಾರವಾಗಿ. ಈಗ 2015, 2010 ಈ ರೀತಿ ನೀವು ಕೆಲವೊಂದಿಷ್ಟು ಅಂಶಗಳನ್ನು ಹೇಳಿದ್ದೀರಲ್ವ, ಯಾವ ಟೈಮ್ನಲ್ಲಿ ಏನಾಯಿತು ಅಂಥೇಳಿ. ಹಾಗಾಗಿ ಅದಕ್ಕೆ ಕಾರಣವನ್ನು ಯಾಕೆ ಕೊಟ್ಟಿಲ್ಲ ತಾವು? ವಿಳಂಬ ಆಗಿರೋದಕ್ಕೆ ಮೊದಲು ಕಾರಣವನ್ನು ಕೊಡಿ ಅಂತ ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ ದವೆ ಅವರು. ಜೊತೆಗೆ CM ಅವ್ರಿಗೆ ಬೇಕು ಅಂತ ಈ ಕೇಸ್ನಿಂದ ಮುಜುಗರವನ್ನು ತರಲಿಕ್ಕೆ, ಅಂದರೆ ಷಡ್ಯಂತ್ರವನ್ನು ಮಾಡಲಿಕ್ಕೆ, ಇವ್ರನ್ನ ಸಿಕ್ಕಾಕೊಳಿಸಲಿಕ್ಕೆ ಸ್ನೇಹಮಯಿ ಕೃಷ್ಣ ಅವರು ದೂರನ್ನು ಕೊಟ್ಟಿದ್ದಾರೆ. ಇದರ ಹೊರತಾಗಿ ಈ ಪ್ರಕರಣ ಅಷ್ಟೊಂದು ಗಂಭೀರತೆಯನ್ನು ಪಡೆದುಕೊಳ್ಳಲ್ಲ. ಹಾಗಾಗಿನೇ ಸ್ನೇಹಮಯಿ ಕೃಷ್ಣ ಅವರ ದೂರನ್ನು ಅಷ್ಟು ಸೀರಿಯಸ್ ಆಗಿ ಕೋರ್ಟ್ ಪರಿಗಣಿಸಬಾರ್ದು. ಅಂದರೆ ಅರ್ಥ CBIಗೆ ಈ ಒಂದು ಕೇಸ್ನ ಕೊಡಬಾರ್ದು, ತನಿಖೆಯನ್ನು ಮಾಡಲಿಕ್ಕೆ, CBI ಮಧ್ಯಪ್ರವೇಶ ಮಾಡಲಿಕ್ಕೆ ಅವಕಾಶ ಇಲ್ಲ. ಇದಕ್ಕೆ ಅಂದರೆ ಅವಕಾಶ ಕೊಡಬಾರ್ದು ಅಂತ. ಅಷ್ಟೊಂದು ಸೀರಿಯಸ್ ಆದಂಥ ಒಂದು ಕೇಸ್ ಅಲ್ಲವೇ ಅಲ್ಲ ಇದು. ದೇವರಾಜು ಪರ ವಕೀಲ ದುಷ್ಯಂತ್ ದವೆ ಅವರು ವಾದ ಮಾಡ್ತಾ ಇರೋದು. ಯಾಕೆಂದರೆ ಇಲ್ಲಿ ಮೇನಾಗಿ ಬರೋದು ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ. ಮುಖ್ಯಮಂತ್ರಿಗಳು ನೇರವಾಗಿ ಹಸ್ತಕ್ಷೇಪ ಏನಾದರೂ ಇಲ್ಲಿ ಮಾಡಿದ್ದಾರಾ ಅಂಥೇಳಿ. ನೋಡಿ, ಈಗ ಹೈಕೋರ್ಟ್ನಲ್ಲಿ ಆ ವಾದ ಪ್ರತಿವಾದದ ಅಂಶಗಳನ್ನು ಗಮನಿಸ್ತಾ ಇದ್ದೀವಿ ನಾವು. ಇಲ್ಲಿ ಮಣಿಂದರ್ ಸಿಂಗ್ ಹೇಳಿದ್ದು CBI ಕೊಡಲೇಬೇಕು ಈ ತನಿಖೆನ, ಮುಖ್ಯಮಂತ್ರಿಗಳ ಪಾತ್ರ ಇದೆ, ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಅನಿವಾರ್ಯತೆ ಇದೆ, CBI ಮಧ್ಯಪ್ರವೇಶ ಮಾಡಬೇಕು ಅಂತ. ಈಗ ದೇವರಾಜು ಪರ ವಕೀಲರು ಹೇಳ್ತಾ ಇರೋದು ಈ ಅರ್ಜಿಯನ್ನು ಗಂಭೀರವಾಗಿ ಕೋರ್ಟ್ ತೆಗೆದುಕೊಳ್ಬಾರ್ದು ಅಂತ. ದುಷ್ಯಂತ್ ದವೆ ಅವರು ವಾದ ಮಾಡ್ತಾ ಇರೋದು ಮುಖ್ಯಮಂತ್ರಿಗಳಿಗೆ ಮುಜುಗರವನ್ನು ತರಲಿಕ್ಕೆ, ಕಪ್ಪು ಚುಕ್ಕಿಯನ್ನು ತರಲಿಕ್ಕೆ ಈ ರೀತಿಯಾಗಿ ಅರ್ಜಿಯನ್ನು ಹಾಕಿದ್ದಾರಷ್ಟೇ ಸ್ನೇಹಮಯಿ ಕೃಷ್ಣ ಅವರು ಪತ್ರಕರ್ತರು, ಸಿನಿಮಾ ನಿರ್ದೇಶಕರು ಅಂತ ಅವರು ತಲೆಯಲ್ಲಿ ಬುದ್ಧಿ ಇದೆ. ಯಾಕೆ ಹಾಗಾದರೆ ಅವರು ಲೇಟಾಗಿ ಕಂಪ್ಲೇಂಟನ್ನು ಕೊಟ್ಟರು, ಇಷ್ಟು ವರ್ಷ ಡಿಲೇ ಯಾಕೆ ಮಾಡಿದರು? ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಮುಂದಿಟ್ಕೊಂಡು ಬಲವಾದಂಥ ವಾದವನ್ನು ದೇವರಾಜು ಪರ ವಕೀಲರು ಮಾಡ್ತಾ ಇದ್ದಾರೆ. ಹಾಗಾಗಿನೇ ಏನು ಹೇಳೋಕ್ಕಾಗೋದಿಲ್ಲ. ಈಗ ಏನಾಗುತ್ತೆ ಅನ್ನೋದು ಕೂಡ ಗೆಸ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಎರಡೂ ಕಡೆಯ ವಾದ ಪ್ರತಿವಾದಗಳು ಹಾಗೇ ಇದ್ದಾವೆ. ಬಟ್ ಈಗ ಮಾನ್ಯ ನ್ಯಾಯಾಲಯ ಯಾವ ತೀರ್ಪನ್ನು ಕೊಡುತ್ತೆ, ಹಾಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡುತ್ತಾ ಅಥವಾ ತೀರ್ಪನ್ನು ಕಾಯ್ದಿರಿಸುತ್ತಾ ಅನ್ನೋದು ಭಾಳ ಕುತೂಹಲ ಇದೆ. ಬಹುಶಃ ನಮ್ಗನ್ನಿಸ್ತಾ ಇದೆ ತೀರ್ಪನ್ನು ಕಾಯ್ದಿರಿಸಬಹುದು ಅಂಥೇಳಿ. ಇವತ್ತು ವಾದ ಪ್ರತಿವಾದವನ್ನು ಎಲ್ಲವೂ ಕೂಡ ಆಲಿಸಿ ತೀರ್ಪನ್ನು ಕಾಯ್ದಿರಿಸಬಹುದು. ಯಾಕೆಂದರೆ ಇಡಿದು ಈಗ ಅಲ್ಲಿ ಪಾರ್ವತಿಯವರಿಗೆ ಮತ್ತು ಭೈರತಿಗೆ ನೋಟಿಸನ್ನು ಕೊಟ್ಟಿರೋದು, ಜೊತೆಗೆ ಅಲ್ಲಿ ಲೋಕಾಯುಕ್ತ ವರದಿನ ಸಲ್ಲಿಕೆ ಮಾಡೋದು, ಇವೆಲ್ಲವೂ ಕೂಡ ಇನ್ನೂ ಹಾಗೆ ಇರೋದ್ರಿಂದಾಗಿ. ಬಟ್ ಈಗ CBI ತನಿಖೆಗೆ ಕೋರ್ಟ್ ಕೊಡುತ್ತಾ ಕೊಡೋದಿಲ್ವಾ, ಆ ಪ್ರಶ್ನೆ ಈಗ ಉದ್ಭವ ಆಗಿರೋದು. ಈ ಹಿಂದೆ ನಡೆದಂತಹ ವಿಚಾರಣೆಯಲ್ಲೂ ಕೂಡ ಹೈಕೋರ್ಟ್ನಲ್ಲಿ ಇದೇ ರೀತಿಯಾಗಿ ವಾದ ಪ್ರತಿವಾದಗಳು ಬಂದಿತ್ತು. ಅಂದರೆ ಮುಖ್ಯಮಂತ್ರಿಗಳ ವಿರುದ್ಧ ಈ ರೀತಿ ಪಿತೂರಿಯನ್ನು ಮಾಡಿದ್ದಾರೆ, ಅವರಿಗೆ ಕಪ್ಪು ಚುಕ್ಕಿಯನ್ನು ತರಲು ಈ ರೀತಿ ದೂರನ್ನು ಕೊಟ್ಟಿದ್ದಾರೆ. ನೇರವಾಗಿ ಅಥವಾ ಪರೋಕ್ಷವಾಗಿ ಸಿದ್ದರಾಮಯ್ಯನವರ ಪ್ರಭಾವ ಇಲ್ಲಿ ಇರೋದಿಲ್ಲ. A4 ದೇವರಾಜು ಇದ್ದಾರಲ್ವ, ಅವರ ಪರವಾದಂತಹ ವಕೀಲರು ದುಷ್ಯಂತ್ ದವೆ ಅವರು ಮಾಡ್ತಿರುವಂತಹ ವಾದ ಇದು.
ಹಾಗಾಗಿ ಹೈಕೋರ್ಟ್ ತೀರ್ಪಿನ ಮೇಲೆ ಎಲ್ಲರ ಚಿತ್ತ ಇದೆ. ಈಗ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಗುತ್ತಾ ಅಥವಾ CBI ಕಂಟಕ ಎದುರಾಗುತ್ತಾ? ಈ ಅರ್ಜಿಯನ್ನು ಕೋರ್ಟು ಯಾವುದೇ ಕಾರಣಕ್ಕೂ ಪರಿಗಣನೆಗೆ ತೆಗೆದುಕೊಳ್ಳಬಾರ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಸ್ನೇಹಮಯಿ ಕೃಷ್ಣ ಕೊಟ್ಟಿರುವಂತಹ ದೂರು ಇದೆಯಲ್ವಾ, ಇದು ಕೇವಲ ಮುಖ್ಯಮಂತ್ರಿಗಳ ವೈಯಕ್ತಿಕವಾದಂತಹ ತೇಜೋವಧೆಯನ್ನು ಮಾಡಲಿಕ್ಕೆ ಅಥವಾ ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಅವರು, ಅವರ ಒಂದು ಸ್ಥಾನಕ್ಕೆ ಕುತ್ತನ್ನು ತರಲಿಕ್ಕೆ, ಅವರಿಗೆ ಡ್ಯಾಮೇಜನ್ನು ಮಾಡಲಿಕ್ಕೆ ಈ ರೀತಿ ದೂರು ಕೊಟ್ಟಿರೋದಷ್ಟೇ. ಅದನ್ನು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಈ ಒಂದು ದೂರಿನಲ್ಲಿ ಇಲ್ಲ ಸ್ನೇಹಮಯಿ ಕೃಷ್ಣ ಅವ್ರದ್ದು ಅನ್ನುವಂತಹ ವಾದ ಈಗ ದವೆ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈಗ CBIಗೆ ಹೈಕೋರ್ಟ್ ಅನುಮತಿ ಕೊಡುತ್ತಾ ಮಧ್ಯಪ್ರವೇಶ ಮಾಡಲಿಕ್ಕೆ ಅಥವಾ ಮುಖ್ಯಮಂತ್ರಿಗಳಿಗೆ ಈ ಒಂದು ಮೂಡಾ ಕೇಸ್ನಿಂದ ರಿಲೀಫ್ ಸಿಗುತ್ತಾ ಅಂಥೇಳಿ. ಯಾಕಂತ ಹೇಳಿದ್ರೆ ಈಗಾಗಲೇ ED ಕೂಡ ಮಧ್ಯಪ್ರವೇಶ ಮಾಡಿರೋದ್ರಿಂದಾಗಿ, ಲೋಕಾಯುಕ್ತದ ವರದಿ ಕೂಡ ಫೈನಲ್ ಆಗಿರೋದ್ರಿಂದಾಗಿ ಏನು ಹೇಳೋಕ್ಕೆ ಕೂಡ ಇಲ್ಲಿ ಕಷ್ಟ ಆಗ್ತಾ ಇದೆ. ಏನಾದರೂ CBIಗೆ ಕೊಟ್ಟರು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ತನಿಖೆಯನ್ನು ಎದುರಿಸಬೇಕಾಗತ್ತೆ. CBI ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ. ರಿಲೀಫ್ ಸಿಕ್ತು ಅಂತ ಹೇಳಿದ್ರೆ ಒಂದು 75% 3/4% ಈ ಮೂಡಾ ಕೇಸ್ನಿಂದ CM ಅವ್ರಿಗೆ ರಿಲೀಫ್ ಸಿಕ್ಕಂತೆ ಅರ್ಥ. ಆದರೆ ಇಲ್ಲಿ ದವೆಯವರು ಮಾಡ್ತಿರುವಂತಹ ಪ್ರಶ್ನೆ, ಸ್ನೇಹಮಯಿ ಕೃಷ್ಣ ಅವರು ದೂರನ್ನು ಕೊಟ್ಟಿರುವಂತಹ ಹಿಂದಿನ ಉದ್ದೇಶ ಇದು ಮುಖ್ಯಮಂತ್ರಿಗಳನ್ನು ಮುಜುಗರ ಮಾಡುವಂಥ ಪ್ರಯತ್ನದ ಭಾಗ ಅಷ್ಟೇ. ವಿಳಂಬ ಮಾಡಿದ್ದಾದರೂ ಯಾಕೆ? ಅದಕ್ಕೂ ಮೊದಲು ಸ್ನೇಹಮಯಿ ಕೃಷ್ಣ ಅವ್ರ ಪರವಾಗಿ ವಕೀಲರು ಏನಿದ್ದಾರೆ ಅವರು ಉತ್ತರ ಕೊಡಬೇಕೀಗ ಅಂತ ವಾದವನ್ನು ಮಂಡಿಸಿದ್ದಾರೆ. ಆ ಕಡೆಯಿಂದ ಇನ್ನೂ ಕೂಡ ಈಗ ಮತ್ತೆ ನೆಕ್ಸ್ಟು ಅವರು ವಾದವನ್ನು ಮಂಡಿಸೋಕ್ಕೆ ಶುರು ಆದಮೇಲೆ ನೋಡಬೇಕು ಯಾವ ರೀತಿ ವಾದಕ್ಕೆ ಇದಕ್ಕೆ ಕೌಂಟರ್ ಕೊಡ್ತಾರೆ ಅಂಥೇಳಿ. ದವೆ ಅವರ ವಾದಕ್ಕೆ ಸ್ನೇಹಮಯಿ ಕೃಷ್ಣ ಅವ್ರು ಹೇಳಿರೋದು ಲೋಕಾಯುಕ್ತದ ಮೇಲೆ ನಮ್ಗೆ ನಂಬಿಕೆ ಇಲ್ಲ, ಲೋಕಾಯುಕ್ತ ಸರ್ಕಾರದ ಅಧೀನದಲ್ಲಿ ಬರುವಂಥ ಸಂಸ್ಥೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಒತ್ತಡವನ್ನು ಹಾಕ್ತಾರೆ, ಪ್ರಭಾವವನ್ನು ಬೀರ್ಬೋದು, ಹಾಗಾಗಿ CBI ಕೊಡಿ ಅಂತೇಳಿ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು. ಈಗ ಅವರ ಒಂದು ಆಯಾಮ ಕೂಡ ಹಾಗೇ ಇದೆ. ಮಣಿಂದರ್ ಸಿಂಗ್ ಅವ್ರದ್ದು ಕೂಡ ಅದೇ ಒಂದು ಆಯಾಮ. ಲೋಕಾಯುಕ್ತದ ತನಿಖೆ ಪಾರದರ್ಶಕವಾಗಿಲ್ಲ, ಜೊತೆಗೆ ಕಂಪ್ಲೀಟ್ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ. CBI ಮಧ್ಯಪ್ರವೇಶ ಮಾಡಲೇಬೇಕು, ಇಲ್ಲಿ CM ಅವರ ಒಂದು ಪಾತ್ರ ಇದೆ ಅಂತೇಳಿ ಇವರು ಈ ಆಯಾಮದಲ್ಲಿ ವಾದವನ್ನು ಮಂಡಿಸಿದರು. ಈಗ ದೇವರಾಜು ಅವರ ಪರವಾದಂತಹ ವಕೀಲರು ಕಂಪ್ಲೀಟಾಗಿ ದೇವರಾಜು ಅವರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಪ್ರಕರಣಗಳಿಲ್ಲ, ಬಟ್ ಅಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಡುವಂಥ ಸಂದರ್ಭದಲ್ಲಿ ಇವರು ವಾದವನ್ನು ಯಾಕೆ ಅವರು ಆಲಿಸಿಲ್ಲ ಅನ್ನೋದು. ಯಾಕೆಂದರೆ ಅಲ್ಲಿ ಯಾವತ್ತೂ ಆರಂಭದಲ್ಲಿ ಸೆಷನ್ಸ್ ಕೋರ್ಟ್ನಲ್ಲಿ ನಾವು ಗಮನಿಸ್ತಾ ಇದ್ವಿ ಏನೆಲ್ಲ ವಾದ ಪ್ರತಿವಾದ ಆಗಿತ್ತು ಅಂಥೇಳಿ. ಕೆಲವು ಅಂಶಗಳನ್ನು ಮುಚ್ಚಿಟ್ಟು ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ಇವರು. ರಾಜ್ಯಪಾಲರ ಆದೇಶ ಇದ್ದರೂ ಕೂಡ ಕೋರ್ಟ್ಗೆ ಹೋಗಿದ್ದಾರೆ. A4 ದೇವರಾಜು ಪರ ವಕೀಲ ದುಷ್ಯಂತ್ ದವೆ ಅವರ ವಾದ ಇದು. ಅಂದರೆ ಇಲ್ಲಿ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರಲ್ವ, ಇದು ಎಲ್ಲವನ್ನೂ ಕೂಡ ಅಂಶವನ್ನು ಉಲ್ಲೇಖ ಮಾಡಿಲ್ಲ, ಅದರಲ್ಲಿ ಕೆಲವೊಂದು ಮುಚ್ಚಿಟ್ಟಿದ್ದಾರೆ. ರಾಜ್ಯಪಾಲರ ಆದೇಶ ಇದೆ, ಆದರೂ ಕೂಡ ಅವರು ಕೋರ್ಟ್ಗೆ ಹೋಗಿದ್ದು ಯಾಕೆ? ರಾಜ್ಯಪಾಲರ ಆದೇಶಕ್ಕೆ ಹಾಗಾದರೆ ಕಿಮ್ಮತ್ತಿಲ್ವಾ? ಇಲ್ಲಿ ಅವರ ಆದೇಶದ ಮೇಲೂ ಕೂಡ ಇವರು ಕೋರ್ಟ್ಗೆ ಹೋಗಿದ್ದು ಯಾಕೆ? ಅಂದರೆ ಇದರ ಹಿಂದಿನ ಉದ್ದೇಶ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಮುಖ್ಯಮಂತ್ರಿಗಳಿಗೆ ಮಾಡುವಂಥ ಒಂದು ಡ್ಯಾಮೇಜ್. ಅದೇ ಉದ್ದೇಶಕ್ಕೋಸ್ಕರ ಇವರು ಅರ್ಜಿಯನ್ನು ಹಾಕಿದ್ದಾರೆ ಅಂತ. ಅವರೇನು ಈಗ ಅರ್ಜಿಯನ್ನು ಹಾಕಿದಾರಲ್ವಾ, ಅದರಲ್ಲಿ ಎಲ್ಲ ಅಂಶಗಳನ್ನು ಯಾಕೆ ಉಲ್ಲೇಖ ಮಾಡಲಿಲ್ಲ ಅಂಥೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ.